ನನ್ನ ಹೆಸರು ಮುರುಗೇಂದ್ರ ಅಂತ, ತ್ಯಾರಂದೂರು, ತೀರ್ಥಹಳ್ಳಿ ತಾಲೂಕು, ಗುಡ್ಡೆಕೊಪ್ಪ ಪೋಸ್ಟು. ನಾವು ಪಾರಂಪರಿಕವಾಗಿ ಆಯುರ್ವೇದಕ್ಕೆ ಮೆಡಿಸಿನ್ ಕೊಡ್ತಾ ಬರ್ತಾಯಿದ್ದೀವಿ. ಅದರಲ್ಲಿ ಮೇಜರು 13 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲ ತೊಂದರೆಗಳಿಗೂ ಔಷಧಿ ಕೊಡ್ತೀವಿ. ನಮ್ಮ ದೊಡ್ಡಪ್ಪ ಈಶ್ವರಪ್ಪ ಅವರು ಹೊಂಟಿದ್ರು. ಅವರು ಶನಿವಾರ ಶಾಲೆಯಿಂದ ಬಂದ ಕೂಡಲೇ ನನಗೆ 4ನೇ ಕ್ಲಾಸಲ್ಲೇ ಅಲ್ಲಿ ಕೂರಿಸ್ಕೊಳ್ಳೋರು ಪಕ್ಕದಲ್ಲಿ. ಔಷಧಿ ಕೊಡ್ಬೇಕಾರೆ ಅವರು ಏನೇನು ಕೊಡ್ಬೇಕು ಅಂತ ಚೀಟಿಲಿ ಬರ್ಕೊಡೋರು. ಮೊದಲೆಲ್ಲ ಇಂಡಿಪೆಂಡೆಂಟಾಗಿ ಬೇರೆ ಬೇರೆ ಮರದ ತೊಗಟನ್ನು ಬೇರೆ ಬೇರೆಯಾಗಿ ಕೊಡ್ತಿದ್ವಿ. ಈಗ ಸ್ವಲ್ಪ ಸ್ಕೇರ್ಸಿಟಿ ಹೋಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದೇ ರೂಪದಲ್ಲಿ ಕೊಡ್ತಾಯಿದ್ದೀವಿ. ನನಗೆ ನಮ್ಮ ದೊಡ್ಡಪ್ಪನ ಜೊತೆ ಕೂತ್ಕೊಂಡು ಅವಾಗ ಔಷಧಿ ಕೊಟ್ಟಿದ್ದರಿಂದ ನನಗೆ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಬೆಳೀತು. 1 ಸರಿ ಬಂದವರು, 2ನೇ ಸರಿ ಬಂದವರು, 3ನೇ ಸರಿ ಬಂದವರು, ನಮ್ಗೆ ಹಿಂಗೆ ಕಡಿಮೆ ಆಯಿತು, ಗುಣ ಆಯಿತು, ಹೀಗೆ ಅಂತ ಹೇಳ್ತಾಯಿದ್ರು. ಆ ಕಾರಣಕ್ಕಾಗಿ ನನಗೆ ಅವಾಗಿಂದ ಆಸಕ್ತಿ ಇತ್ತು. ಪಾರಂಪರಿಕ ಹೆಂಗೆ ಅಂದರೆ 5 ಜನ ಅಣ್ಣ ತಮ್ಮವರು ನಮ್ಮ ತಂದೆಯವರು. ಅವ್ರ ನಂತರ ಅವ್ರ ತಮ್ಮ ಇನ್ನೊಬ್ಬರು ಬಸಪ್ಪ ಪೌಡ್ರು ಅಂತ ಅವ್ರು ಕೊಡ್ತಿದ್ರು. ಅವ್ರ ನಂತರ ರುದ್ರ ಪೌಡ್ರು, ಅವ್ರು ಗಂಗಾಧರ ಪೌಡ್ರು ಅಂತಲೂ ಹೇಳ್ತಾರೆ, ಅವ್ರು ಕೊಡ್ತಾಯಿದ್ರು ನಮ್ಮ ತಂದೆಯವರು. ಅವ್ರ ನಂತರ ನಮ್ಮ ದೊಡ್ಡಪ್ಪ ಮಗ ಅಯ್ಯಪ್ಪ ಪೌಡ್ರು ಅಂತಿದ್ರು, ಅವ್ರು ಕೊಡ್ತಾಯಿದ್ರು. ಬೇರೆ ವಾಸವಾಗಿದ್ರೂ ಆ ಕುಟುಂಬದಲ್ಲಿ ನಾನೇ ಹಿರಿಯನಾಗಿದ್ದರಿಂದ ಈಗ ನಾನು ಕೊಡ್ತಾಯಿದ್ದೀನಿ. ಈ ಥರ ಮೊದಲಿಂದನೂ ಸಣ್ಣ ಸಣ್ಣ ಮಕ್ಕಳಿಗೆ ಏನೇ ತೊಂದರೆ ಇರಲಿ, ಸಣ್ಣ ಮಕ್ಕಳಿಗೆ ನಮ್ಮಿಂದ ಔಷಧಿ ತೊಗೊಂಡೋಗ್ತಾರೆ. 100ಕ್ಕೆ 99 ಭಾಗ ಅಂತೂ ಸರಿಯಾಗಿದೆ ಅಂತ ಬರ್ತಾರೆ. ಮತ್ತೆ ಅವ್ರು ಬರ್ಬೇಕಾರೆ ಬರೋಕ್ಕಾಗ್ದಿದ್ದ ಮಕ್ಕಳಿದ್ದು, ಇನ್ನೊಂದು ಸರಿ ಬರ್ಬೇಕಾರೆ ಅವರು ಸ್ವಲ್ಪ ಪರವಾಗಿಲ್ಲ, ಈಗ ಓಡಾಡ್ತಾನೆ ಅಂತ ಹೇಳೋದು. ಕೆಲವು ಮಾತು ಬರ್ತಿರಲಿಲ್ಲ, 4 ವರ್ಷ 5 ವರ್ಷ ಆದರು. ಆಮೇಲೆ ಈಗ ಪರವಾಗಿಲ್ಲ, ಅಮ್ಮ ಅಂತಾನೆ, ಅಪ್ಪ ಅಂತಾನೆ ಅಂತ ಹೇಳೋದು. ಈ ಥರದ್ದು ನಮಗೆ ಒಂಥರ ಖುಷಿ ಕೊಡ್ತಾಯಿತ್ತು. ಆಮೇಲೆ ಎಷ್ಟೋ ಜನ ಮಕ್ಕಳಿಗೆ ಹ್ಯಾಂಡಿಕ್ಯಾಪ್ ಥರ ಇದ್ದವ್ರು ಸಹಿತ ಗುಣ ಆಗಿ ಅಲ್ಲಿ ಇಲ್ಲೆಲ್ಲ ಹೋಗಿ ಬಂದವರು ಸಹಿತ ಗುಣ ಆಗಿ ನಮ್ಮ ಎದುರಿಗೆ ನಡ್ಕೊಂಬರೋದು ನೋಡಿ ನಮಗೆ ಖುಷಿ ಆಗ್ತಿತ್ತು ಆವಾಗಲೂ ಸಹಿತ. ಈಗಲೂ ಅದೇ ಥರ ಗುಣ ಆಗ್ತಿರೋದು ನೋಡಿ ನಮಗೆ ಅಲ್ಲಿ ಹೋಗಿ ಬರೋದು ಕಷ್ಟ ಆದ್ರೂ ಅದರಲ್ಲಿ ಏನೋ ಒಂದು ತೃಪ್ತಿ ಇರೋದ್ರಿಂದ ಆ ಕೆಲಸನ ಮಾಡ್ತಾಯಿದ್ವಿ. ಇದು ಹೊಳೆ ಉದ್ದ ಅಂತ ಒಂದು ಪ್ಲ್ಯಾಂಟ್ ಇದು ಹೊಳೆ ದಂಡಲ್ಲಿ ಜಾಸ್ತಿ ಇರುತ್ತೆ. ನಾವು ಅದ್ರ ಬೀಜ ತಂದು ಇಲ್ಲಿ ಹಾಕಿ ಸ್ವಲ್ಪ ಬೆಳೆಸ್ಕೊಂಡಿದ್ದೀವಿ. ಇನ್ನು ಇದೇ ಥರದ ಒಂದು 3-4 ಪ್ಲ್ಯಾಂಟ್ಗಳು, ಕಕ್ಕೆ, ಮದ್ದರಸ, ಹೊಳೆ ಉದ್ದ, ಇನ್ನೂ ಬೇರೆ ಬೇರೆ ಮರದ ತೆಪ್ಪೆ, ತೊಗಟೆ, ಬೇರೆಲ್ಲ ತೊಗಟೆಗಳನ್ನ ನಮ್ಮ ಲೇಬರ್ಸು ಕೆತ್ಕೊಂಡ್ಬರ್ತಾರೆ. ಅದನ್ನ ಕೊಚ್ಚಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಮಿಕ್ಸ್ ಮಾಡ್ಕೊತೀವಿ. ಇದು ಮದ್ದರಸ ಅಂತ, ಮದ್ದಿಗೆಲ್ಲ ಅರಸ ಅಂತ ಹೇಳ್ತಾರೆ ಇದಕ್ಕೆ. ಇದು ಮೇಜರ್ ದೇಹದಲ್ಲಿ ಏನು ಆಯಿಲ್ ಸರ್ವಿಸ್ ಮಾಡೋದು ಏನು ಮಾಡುತ್ತೆ ಆ ಕೆಲಸ ಇದು ಮಾಡುತ್ತೆ. ಇದ್ರದ್ದು ಇನ್ನೊಂದು ವಿಶೇಷ ಅಂದರೆ, ಹಾವು ಕಚ್ಚಿದ್ರೆ ಇದ್ರ ತೆಪ್ಪೆನ ಲಿಂಬೆ ಹುಳಿಲಿ ತೆಗೆದು ಅವ್ನು ಕೋಮಕ್ಕೆ ಹೋಗಿದ್ರು ಈ ಕಣ್ಣಿನ ರೆಪ್ಪೆ ಕೆಳಗಡೆ ಈಗ ಹಚ್ಚಿದ್ರೆ ಅವ್ನು ರಿಕವರಿ ಆಗ್ತಾನೆ ಅಂತ ಮೆಡಿಸಿನ್ ಇದು. ಅದಕ್ಕೆ ಇದಕ್ಕೆಲ್ಲ ಮದ್ದಿಗೆಲ್ಲ ಅರಸ ಅಂತ ಹೇಳ್ತಾರೆ, ಮದ್ದರಸ ಅಂತ. ನಾವು ಮೇಜರಾಗಿ ಈ ನಮ್ಮ ನಾಟಿ ವೈದ್ಯದಲ್ಲಿ ಇದ್ರ ತೆಪ್ಪೆನೇ ಮೇಜರಾಗಿ ಉಪಯೋಗಿಸ್ತೀವಿ. ಇದು ಹಾವು ಕಚ್ಚಿದ್ರೂ ವಿಷ ಏರಿದಿರಂಗೆ ತಡೆಯುತ್ತೆ ಅಂತ ಒಳ್ಳೆ ಮೆಡಿಸಿನ್ ಪ್ಲ್ಯಾಂಟ್. ಹೊಂಗೆ ಎಲೆ ಇದನ್ನು ಈ ಗಾಯ ಮಾಯದೇ ಇರೋ ಸಣ್ಣ ಸಣ್ಣ ಗಾಯಗಳು ಕೆಲವು ಮಾಯೋದಿಲ್ಲ, ಶುಗರ್ ಕಾರಣಕ್ಕಿರ್ಬೋದು, ಯಾವುದೇ ಕಾರಣಕ್ಕಿರ್ಬೋದು, ಗಾಯ ತಿಂಗಳುಗಟ್ಟಲೆ ಹಾಗೆ ಇರುತ್ತೆ. ಅಂಥ ಗಾಯಕ್ಕೆ ಈ ಎಲೆನ ಹೀಗಿಟ್ಟು ಬ್ಯಾಂಡೇಜ್ ಥರ ಕಟ್ಕೊಂಡ್ರೆ ಒಂದು 15 ದಿವಸ ಆ ಗಾಯ ಆಟೋಮೆಟಿಕ್ಕಾಗಿ ಮಾತೋಗುತ್ತೆ. ಬೇರೆ ಏನಿಲ್ಲ, ಇದನ್ನ ಹಿಂಗೆ ಕಟ್ಟೋದಷ್ಟೇ. ಅಷ್ಟು ಒಳ್ಳೆ ಮೆಡಿಸಿನ್ ಪ್ಲ್ಯಾಂಟ್ ಇದು. ಮೊದಲು ನಾವು ಔಷಧಿ ನಾನು ಚಿಕ್ಕವನಿದ್ದ ಕೊಡಬೇಕಾದ್ರೆ ಮದ್ದಾಲೆ, ಮದ್ದರಸ, ಹೊಳೆ ಹೊದ್ದ, ಆಮೇಲೆ ಕಕ್ಕೆ, ಈ ಥರದ ಮರದ ತೊಗಟೆಗಳನ್ನ ಕೆತ್ತಿ ಬೇರೆ ಬೇರೆ ಆಗಿಟ್ಟು ಬೇರೆ ಬೇರೆ ಪ್ಯಾಕಲ್ಲಿ ಕೊಡ್ತಾಯಿದ್ವಿ. ಕಾಲಕ್ರಮೇಣ ಈಗ ಕಾಡು ಕಡಿಮೆ ಆಯಿತು, ನಮಗೆ ಮೆಟೀರಿಯಲ್ಸ್ ಸಿಗೋದು ಸ್ಕೇರ್ಸಿಟಿ ಆಗಿದ್ದರಿಂದ ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಪ್ಯಾಕೆಟ್ ಮಾಡಿ ಅದನ್ನು ಕೆಲಸದವರಿಂದ ತರಿಸಿ ತೊಗಟೆ ತಗೊಬಂದು ಕೊಚ್ಚಿ, ಕತ್ತಿಯಲ್ಲಿ ಕೊಚ್ಚಿ ಅದನ್ನ ಒಣಗಿಸಿ ಆಮೇಲೆ ಕುಟ್ಟಿ ಪುಡಿ ಮಾಡಿ ಸಾಣಿಸಿ ಈ ಥರ ಪ್ಯಾಕೆಟಿಗೆ ಹಾಕಿಟ್ಕೊತೀವಿ. ಇದು ಒಬ್ಬರಿಗೆ 1 ತಿಂಗಳಿಗೆ ಬರುತ್ತೆ. ಇದಕ್ಕೆ ಸೈಂಧ ಲವಣ ಅನ್ನೋದನ್ನ ಮಿಕ್ಸ್ ಮಾಡ್ತೀವಿ. ಯಾಕಂದರೆ ಅದು ನಮ್ಮ ಅನುಭವದ ಪ್ರಕಾರ ರೋಗಿಗೂ ಮತ್ತು ಮೆಡಿಸಿನಿಗೂ ಕೆಲಸ ಮಾಡಲಿಕ್ಕೆ ಮೀಡಿಯಾ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅದೊಂದು 10% ಸೇರಿಸ್ತೀವಿ ಇದಕ್ಕೆ. ಹಾಗಾಗಿ ಇದು ಮಕ್ಕಳು ವೀಕ್ ಇದ್ದರೆ, ಊಟ ತಿಂಡಿ ಮಾಡದೇ ಇದ್ದರೆ, ಹಸಿವಾಗದೇ ಇದ್ದರೆ, ಆಮೇಲೆ ಹೊಟ್ಟೆ ದೊಡ್ಡ ಕೈಕಾಲು ಸಣ್ಣ ಅಂತ ಈ ಥರ ಆಗುತ್ತೆ, ಆ ಥರ ಆಗಿದ್ದರೆ, ಎಲ್ಲ ಥರ ಸಮಸ್ಯೆಗೂ ಮಕ್ಕಳಿಗೆ ಪೀಡಿಯಾಟಿಕ್ ಅಂತ ಏನಂತೀವಿ 13 ವರ್ಷ ಕೆಳಗಡೆ, ಅವರೆಲ್ಲರಿಗೂ ಇದು ಭಾರಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಲ್ಲದೆ ದೊಡ್ಡವ್ರು ಸಹಿತ ಬರ್ತಾರೆ, ಕೈ ಕಾಲು ನೋವು ಇಲ್ಲಿ ಹಿಂಗೆ ಹಿಡ್ಕೊಂತು, ಆಮೇಲೆ ಮರಗೆಡುತ್ತೆ, ಕೂತ್ಕೊಂಡ್ರೆ ಸ್ವಲ್ಪ ಮರಗೆಡುತ್ತೆ, ಹೀಗೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂಥವ್ರು ಸಹಿತ ಇದನ್ನ ತೊಗೊಂಡು ಗುಣ ಆಗಿದೆ ಅಂತ ಹೇಳ್ತಾರೆ. ಆಯುಷ್ ಟಿವಿಗೆ ಧನ್ಯವಾದಗಳು. ಏಕೆಂದರೆ ಅವರು ನಮ್ಮಂಥ ಹಳ್ಳಿಲಿರೋ ನಾಟಿ ವೈದ್ಯರನ್ನು ಗುರುತಿಸಿ ಇದರಿಂದ ಉಪಯೋಗಗಳು
ಏನು ಹೇಗೆ ಗುಣ ಆಗುತ್ತೆ, ಯಾವ ಥರ ಔಷಧಿ ಯಾರ್ಯಾರಿಗೆ ಕೊಡ್ತಾರೆ, ಅದು ಎಷ್ಟು ಗುಣ ಆಗಿದ್ದಾವೆ ಅನ್ನೋದನ್ನ ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಸುಮಾರು 400 ಕಿಲೋಮೀಟ್ರ್ ಬಂದು ನಾಟಿ ವೈದ್ಯರನ್ನು ಗುರುತಿಸಿ ಜನರಿಗೆ ಪರಿಚಯ ಮಾಡಿಸ್ತಾ ಇರೋದು ಮತ್ತು ಜನರಿಗೆ ತಿಳಿಸ್ತಾ ಇರೋಂಥ ಕೆಲಸ ಮಾಡಿಸ್ತಾ ಇರೋದಕ್ಕೆ ಯಾವುದೇ ಲಾಭ ಇಲ್ಲದೆ ಮಾಡ್ತಾ ಇರೋ ಆಯುಷ್ ಟಿವಿಯವರಿಗೆ ನಮಸ್ಕಾರಗಳು ಹಾಗೂ ಧನ್ಯವಾದಗಳು.